ಒಂದು ಕಾಡಿನಲ್ಲಿ ಒಂದು ತಾಯಿ ಮಂಗ ತನ್ನ 2 ಮರಿಗಳ ಜೊತೆ ಸಂತೋಷವಾಗಿ ಬದುಕುತ್ತಿತ್ತು. ಆ 2 ಮರಿಗಳಲ್ಲಿ ಒಬ್ಬನು ಗಂಡು ಮಂಗ, ಇನ್ನೊಬ್ಬಳು ಹೆಣ್ಣು ಮಂಗ. ತಾಯಿ ಮಂಗ ದಿನವೂ ತನ್ನ ಮರಿಗಳಿಗಾಗಿ ಆಹಾರ ತಂದುಕೊಟ್ಟು ಅವರನ್ನು ತುಂಬಾ ಪ್ರೀತಿಯಿಂದ ಸಾಕುತ್ತಿದ್ದಳು. ಒಂದು ದಿನ ತಾಯಿ ಮಂಗ ಬಟ್ಟೆ ಒಗೆಯಲು ನದಿಯ ಬಳಿ ಹೋಗಿದ್ದಾಗ ಆಕಸ್ಮಿಕವಾಗಿ ಜೋರಾದ ಮಳೆ ಸುರಿಯತೊಡಗಿತು. ಆಕಾಶದಲ್ಲಿ ಸಿಡಿಲು ಮಿಂಚು ಭಯಾನಕವಾಗಿ ಗರ್ಜಿಸಿತು. ಅಚಾನಕ್ ಸಿಡಿಲು ಬಡಿದು ತಾಯಿ ಮಂಗ ಅಲ್ಲಿ ಸಾವನ್ನಪ್ಪಿದಳು. ತಾಯಿಯನ್ನು ಕಳೆದುಕೊಂಡ ಆ 2 ಮಂಗ ಮರಿಗಳು ತುಂಬಾ ದುಃಖಪಟ್ಟವು. ತಾಯಿ ಇಲ್ಲದೆ ಬದುಕುವುದು ತುಂಬಾ ಕಷ್ಟವಾಗಿತ್ತು. ಆದರೂ ಅಣ್ಣಮಂಗ ಮತ್ತು ತಂಗಿ ಮಂಗ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವರು ಕಾಡಿನಲ್ಲಿ ಬಾಳೆಹಣ್ಣು, ಇತರ ಹಣ್ಣು ಹಂಪಲುಗಳನ್ನು ಕಲೆಹಾಕಿ ಮಾರುಕಟ್ಟೆಯಲ್ಲಿ ಮಾರಲು ಆರಂಭಿಸಿದರು. ಪ್ರಾಮಾಣಿಕವಾಗಿ ದುಡಿಯುತ್ತಾ ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ಜೀವನ ಸಾಗಿಸಿದರು. ಹೀಗೆ ಅವರ ವ್ಯಾಪಾರ ಚೆನ್ನಾಗಿ ಬೆಳೆಯಿತು. ಜನರಿಗೆ ಅವರ ನಿಷ್ಠೆ ಮತ್ತು ಪರಿಶ್ರಮ ಇಷ್ಟವಾಯಿತು. ನಿಧಾನವಾಗಿ ಅವರು ಶ್ರೀಮಂತರಾದರು. ತಮ್ಮ ದುಡಿತದಿಂದ ಒಳ್ಳೆಯ ದೊಡ್ಡ ಮನೆ ಕಟ್ಟಿದರು. ಇಂದು ಅಣ್ಣ ಮಂಗ ಮತ್ತು ತಂಗಿ ಮಂಗ ಇಬ್ಬರೂ ಸಂತೋಷದಿಂದ, ಶಾಂತಿಯಿಂದ ಒಟ್ಟಿಗೆ ಜೀವನ ನಡೆಸುತ್ತಿದ್ದಾರೆ. ತಾಯಿ ಇಲ್ಲದ ದುಃಖ ಇದ್ದರೂ ಅವಳು ಕಲಿಸಿದ ಮೌಲ್ಯಗಳನ್ನು ನೆನಪಿಸಿಕೊಂಡು ಗೌರವದಿಂದ ಬದುಕುತ್ತಿದ್ದಾರೆ.